ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಬೇಕಾದ್ರೆ ದೂರು ಕೊಡಲಿ. ಭೂ ಹಗರಣದ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಬೇಕಾದವರು ದೂರು ಕೊಡ್ಲಿ, ಏನೇ ಬಂದ್ರು ನಾನು ಫೇಸ್ ಮಾಡ್ತೀನಿ. ಭೂ ಹಗರಣದ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆ ಜಮೀನನ್ನ ನನ್ನ ಹೆಸರಿಗೆ ಗ್ರಾಂಟ್ ಮಾಡಿಸ್ಕೊಂಡಿಲ್ಲ. ಬಿಜೆಪಿಯವರು ಬೇಕಾದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ, ಇಲ್ಲದಿದ್ರೆ ಬೇರೆ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸ್ಲಿ, ಜಿಲ್ಲಾಧಿಕಾರಿಯಿಂದಲೂ ಕೂಡ ತನಿಖೆಯನ್ನ ಮಾಡಿಸ್ಲಿ, ನಂದೇನು ತಕರಾರಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಇಲ್ಲದನ್ನ ಹುಡುಕಿ ಆರೋಪಿಸೋದು ಬಿಜೆಪಿಗರ ಸಂಸ್ಕೃತಿ. ರಾಜಕೀಯವಾಗಿ ಕೆಸರ ಚಾಟ ಮಾಡೋದು ಅವರ ವೃತ್ತಿಯಾಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಬೇಕಾದ್ರೆ ದೂರು ಕೊಡಲಿ. ಭೂ ಹಗರಣದ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದರ ಮುಖಾಂತರ ವಿಭಾಗ ಈ ಗರುಡುಪಾಳ್ಯದ ಜಮೀನ್ ಏನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದು ಕೂಡ ಗ್ರಾಂಟ್ ಮಾಡಿಸ್ಕೊಂಡಿರುವಂತದ್ದಾಗ್ಲಿ ಅಥವಾ ನಾವು ಯಾವುದು ಒತ್ತುವರಿ ಮಾಡಿರುವಂತದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದ್ರೆ ಯಾರಾದ್ರೂ ಚೆಕ್ ಮಾಡ್ಲಿ. ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ, ಅದರ ಮುಖಾಂತರ ವಿಭಾಗ ಆಗಿ ನಮ್ಗೆ ಬಂದಿರೋದು ಹೌದಾ ಅಲ್ವಾ, ಈ ಕಾಲದಲ್ಲಿ ಇದು ಏನಾದ್ರೂ ಆಗಿದೆಯಾ, ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಲಿ. ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ, ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂತ ಅನುಮಾನ ಏನಾದ್ರೂ ಇದ್ರೆ ಬೇಕಾದ್ರೆ ಲೋಕಾಯುಕ್ತ ಕಡೆಯಿಂದಾನು ಅವರು ತನಿಖೆ ಮಾಡ್ಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಕೋರ್ಟಿಗೆ ಕೇಸ್ ಹಾಕ್ಲಿ. ಮಿಸ್ಟರ್ ಕ್ಲೀನ್ ರಾಜಕಾರಣಿ ವಿರುದ್ಧ ಜಮೀನುಗಳು ಆರೋಪ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನನ್ನ ಸಚಿವರು ತಮ್ಮದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ವೈಟ್ ಕಾಲರ್ ರಾಜಕಾರಣಿ ಅಂತ ಹೇಳ್ತಾರೆ, ಆದರೆ ಸ್ಮಶಾನದ ಜಮೀನನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖರಾಬ್ ಜಮೀನು ವಶಪಡಿಸಿಕೊಂಡಿದ್ದಾರೆ. ಸರ್ಕಾರಿ ಜಮೀನು ಉಳಿಸಲು ಹೋರಾಟ ಮಾಡ್ತೀವಿ ಅಂತಾರೆ. ಕೃಷ್ಣ ಬೈರೇಗೌಡ ನಿಯತ್ತು ಏನು ಎಂಬುದು ಹೊರಗೆ ಬಂದಿದೆ. ಕಂದಾಯ ಸಚಿವರು ಆ ಸ್ಥಾನದಲ್ಲಿ ಇರಲು ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡ ಅವರು ರಾಜೀನಾಮೆಯನ್ನ ಕೊಡಲಿ. ಬ್ಯಾಟರಾಯನಪುರದ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಅವರು ಸದ್ಯಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ರು, ಸದ್ಯಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನ ತಮ್ಮೇಶ್ ಗೌಡರು ಮಾಡಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತೋಗೋಣ. ಸರ್, ಇವತ್ತು ನೀವು ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ರಿ. ಇದನ್ನ ಏನ್ ದಾಖಲೆ ಇಟ್ಕೊಂಡು ಆರೋಪ ಮಾಡಿದ್ರೆ ಯಾವ ರೀತಿಯಾದ ಆರೋಪ ಸರ್ ಇದು? ಸರ್, ಇದು ದಾಖಲೆ ಇಡ್ತಕ್ಕಂತಾನೆ ಆರೋಪ, ನೈಜವಾದಂತ ಆರೋಪ. ಇವತ್ತು ಕಂದಾಯ ಸಚಿವರು ಉತ್ತರ ಕೊಡಲೇಬೇಕಾದಂತ ಆರೋಪ. ಯಾವ ಆಸ್ತಿ ಸರ್ಕಾರಿ ಆಸ್ತಿ ಆಗಿರ್ತದೆ, ಯಾವ ಸ್ಮಶಾನಕ್ಕೆ ಸೇರಿದಂತಹ ಜಾಗ, ಯಾವ ಸರ್ಕಾರಿ ಕೆರೆಗೆ ಸೇರಿದಂತಹ ಜಾಗವನ್ನ ದಾಖಲೆಗಳನ್ನು ಸೃಷ್ಟಿ ಮಾಡಿ 2001 ಮತ್ತು 2002ರಿಂದ ಈಚೆಗೆ ಇವರು ವೈಯಕ್ತಿಕವಾಗಿ ಸ್ವಂತ ಆಸ್ತಿಯನ್ನಾಗಿ ಮಾಡ್ಕೊಂಡು ಹೊರಟಿದ್ರು. ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ನಾನು ಇವತ್ತು ಬಿಡುಗಡೆ ಮಾಡಿದ್ದೇನೆ. ಯಾವುದೇ ಸರ್ಕಾರಿ ಕೆರೆ ಮತ್ತು ಸ್ಮಶಾನವನ್ನ ಯಾವುದೇ ವ್ಯಕ್ತಿಗೆ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ರೈಟ್ಸ್ ಇರಲ್ಲ. ಆದರೆ ಮಾನ್ಯ ಕಂದಾಯ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ 2024ರಲ್ಲಿ ಅವ್ರಿಗೆ ಬೇಕಾದಂಥ ಖಾತೆಯನ್ನು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ನಂದು ಇಷ್ಟೇ ಪ್ರಶ್ನೆ, ಈಗಾಗಲೇ ಏನೋ ಹೇಳಿಕೆ ಕೊಟ್ರಂತೆ, ಅದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥದ್ದು ಅಂತ. ಅಂದ್ರೆ ಪಿತ್ರಾರ್ಜಿತವಾಗಿ ಯಾವುದಾದ್ರೂ ಕೂಡ ಈ ರೀತಿಯಾದಂಥ ಗೋಲ್ಮಾಲ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಬಂದಿದ್ರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಂದಿರತಕ್ಕಂಥದ್ದಾದ್ರೆ, ನೀವೊಬ್ಬ ಕಂದಾಯ ಸಚಿವರಾಗಿ
ಆ ಆಸ್ತಿಗಳನ್ನ ಮಾಡ್ಕೊಳ್ಳಕ್ಕೆ ನಿಮಗೆ ನೈತಿಕತೆ ಇದೆಯಾ? ಒಬ್ಬ ಮಂತ್ರಿಯಾಗಿ ನೀವು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿಯನ್ನ ನೀವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ನೀವು ಹೇಳೋದಾದ್ರೆ, ನೀವು ಸಾರ್ವಜನಿಕ ಒಬ್ಬ ಮಂತ್ರಿಯಾಗಿ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಯೋಗ್ಯತೆ ನಿಮ್ಗಿಲ್ಲ. ಮೊದಲ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಬಂದು ಅದನ್ನ ತನಿಖೆ ಆಗ್ಲಿ. ಆ ಜಾಗ, ಆ 21 ಎಕರೆ ಇವತ್ತು 100 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ. ಸರ್ಕಾರ ಅದಕ್ಕೊಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು, ಆ ದಾಖಲೆಗಳನ್ನ ಚೆಕ್ ಮಾಡಬೇಕು, ಆ ಜಾಗವನ್ನು ವಾಪಸ್ ಪಡಿಬೇಕು ಸರ್ಕಾರ, ಮತ್ತು ಕೃಷ್ಣ ಬೈರೇಗೌಡರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥ ನಮ್ಮ ಆಗ್ರಹ. ಸರ್, ಅವ್ರು ಈಗಲೂ ಹೇಳ್ತಿದ್ದಾರೆ, ನಾನು ಯಾವುದೇ ತನಿಖೆ ಆದ್ರೂ ನಾನು ಬದ್ಧ ಲೋಕಾಯುಕ್ತ ತನಿಖೆಗೆ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ ಅಂತ. ಕೊಡ್ಲಿ, ಹೆಂಗಿದ್ರೆ ಅವ್ರೆ. ಈಗ ನಾವು ಅಲಿಗೇಷನ್ ನಾವು ಮಾಡಿದೀವಲ್ಲ, ನಾವು ದಾಖಲೆಗಳು ನಾವು ರಿಲೀಸ್ ಮಾಡಿದ್ದೀವಿ. ಉಳಿದಂತೆ ಇನ್ನೂ ಏನ್ ದಾಖಲೆ ಬೇಕೋ ನಾವು ಕೊಡ್ತೇವೆ. ತನಿಖೆ ಆಗ್ಬೇಕು. 100% ಹೇಳ್ತಾ ಇದೀನಿ ನೋಡಿ ಸರ್, ಇದು ಸರ್ಕಾರಿ ಜಾಗ, ಸರ್ಕಾರ ಕುಳಿಬೇಕು. ಆ ಕಂದಾಯ ಮಂತ್ರಿಗಳಿಗೆ ಏನಾದ್ರೂ ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು ಅಂತಕ್ಕಂಥ ಯೋಗ್ಯತೆ ಇದ್ರೆ ತಕ್ಷಣ ದಾಖಲೆಗಳನ್ನ ಸರಿಯಾಗಿರ್ತಕ್ಕಂಥ ರಿಲೀಸ್ ಮಾಡಲಿ. ಬಾಯಿ ಮಾತಿಗೆ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳೋದಲ್ಲ. ಆ ಪಿತ್ರಾರ್ಜಿತವಾಗಿ ಹೆಂಗ್ ಬಂತು, ಈಗ ಅವ್ರ ತಾತನವ್ರಿಗೂ ಅವ್ರ ತಂದೆಯವ್ರಿಗೂ ಆ ಪ್ರಾಪರ್ಟಿ ಹೆಂಗ್ ಬಂತು ಅಂತಕ್ಕಂಥ ದಾಖಲೆಗಳನ್ನ ಅವ್ರು ಬಿಡುಗಡೆ ಮಾಡಬೇಕು. ಆಮೇಲೆ ಉತ್ತರವನ್ನು ನಾನು ಕೊಡ್ತೇನೆ. ಸರ್, ಈಗ ಕೇವಲ ನಿಮ್ದು ಆರೋಪ ಮಾತ್ರ, ಅದಿನ್ನೂ ಪ್ರೂವ್ ಆಗಿಲ್ಲ. ಅದ್ ಹೆಂಗ್ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀನಿ. ಸರ್, ಆರೋಪ ಯಾವುದೇ ಮಂತ್ರಿ ಮೇಲೆ ಬಂದಂತ ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಬಂದಂತ ಸಂದರ್ಭ ಬೇರೆ, ನಿಮ್ದೇ ವೈಯಕ್ತಿಕವಾದಂತ ಸಂದರ್ಭ. ಮತ್ತೆ ನೀವೇ ಒಪ್ಕೊಂಡಿದ್ರ ನಾನು ವಿದೇಶದಲ್ಲಿದ್ದೆ, ನಾವು ನುಟ್ಟಿರ್ಲಿಲ್ಲ, 5 ವರ್ಷ ಇತ್ತು ಅಂತ ಅಂದ್ರೆ ನೀವು ತಪ್ಪನ್ನು ಒಪ್ಪಿದ್ರಾ? ತಪ್ಪನ್ನು ಒಪ್ಕೊಂಡಾಗೆ ತಾನೆ. ಅದಾದಾಗ ನಾನು ಇರ್ಲಿಲ್ಲ ಅಂತ ಆದ್ರೆ ನೀನೊಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಮೂಲ ದಾಖಲೆಗಳು ಹೆಂಗ್ ಬರ್ತದೆ ಅಂತಕ್ಕಂಥ ಜ್ಞಾನ ನಿಮ್ಗಿದೆಯಾ ಇಲ್ವಾ? ಆ ಜ್ಞಾನ ಇದ್ರೆ ಅದು ಇಲ್ಲೀಗಲ್ ಅಂತ ಆದ್ಮೇಲೆ ನೀವು ಅಲ್ಲಿ ಆ ಮಂತ್ರಿಯಾಗಿ ಇರಕ್ಕೆ ನಾಲಾಯಕು. ನೀವು ಬೇರೆಯವ್ರಿಗೆ, ಅಧಿಕಾರಿಗಳಿಗೆ ಆ ಅಧಿಕಾರ ಚಲಾವಣೆ ಮಾಡೋಕ್ಕೂ ಕೂಡ ಎಲಿಜಿಬಲ್ ಅಲ್ಲ. ಅದಕ್ಕಾಗಿ ಮೊದಲನೇ ನೀವು ತನಿಖೆ ಎದುರಿಸಬೇಕು. ಯಾವ ಅಧಿಕಾರಿಗೆ ಒತ್ತಡವನ್ನು ಹಾಕಿ ಆಸ್ತಿನ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡು. ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಇದ್ರಲ್ಲಿ? ಈಗ ನಾಳೆದ್ದು ಅಧಿವೇಶನ ಇದೆ, ಏನಾಗುತ್ತೆ ಅಧಿವೇಶನ ನೋಡ್ತೀವಿ. ಮುಂದಿನ ಲೋಕಾಯುಕ್ತಕ್ಕೆ ಹೋಗ್ತೀವಿ, ಅವ್ರು ಹೇಳಿದ್ರಲ್ಲ, ಲೋಕಾಯುಕ್ತ ತನಿಖೆ ಆಗ್ಲಿ, ರಾಜಭವನಕ್ಕೂ ಹೋಗ್ತೀವಿ. ಮುಂದಿನ ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ರ ಸಂಬಂಧಪಟ್ಟಂತೆ ತನಿಖೆಗಳಾಗಬೇಕು ಅದೆಲ್ಲ ಆಗ್ರಹಗಳನ್ನು ನಾವು ಮಾಡ್ತೀವಿ. ಇದಾಗಿತ್ತು ತಮೇಶ್ ಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.